ಜೋರು ಮಳೆ ಬರ್ತದೆ, ಎಂತ ಗಾಳಿ ಮಳೆ ಅಂತ ಹೇಳಿದ್ರು ಉಂಟಲ್ಲ. ಓ ದೇವ, ಜೋರು ಗಾಳಿ ಮಳೆ. ಆದ್ರೂ ಇವತ್ತು ಕರೆಂಟ್ ಉಂಟು, ಬರ್ತದೆ ಹೋಗ್ತದೆ ಕರೆಂಟ್. ಮತ್ತೆ ನಾವು ಈಗ ಒಂದು 12:30 ಆಯಿತು, ಹಾಗೆ ನಾವು ಔಟ್ಸೈಡ್ ಹೋಗ್ತಾ ಇದ್ದೇವೆ. ನಮಗೆ ಮನೆಗೆಲ್ಲ ಸ್ವಲ್ಪ ಥಿಂಗ್ಸ್ ಕೂಡ ಬೇಕು. ಮತ್ತೆ ಎಂತ ಸಿಟಿ ಸೆಂಟರಲ್ಲೆಲ್ಲ ಆಫರ್ ಉಂಟಂತೆ ಹೇಳ್ತಿದ್ರು ಹಸ್ಬೆಂಡ್, ಹಾಗೆ ಹೋಗು ಅಂತೇಳಿ ನೋಡ್ಬೇಕು. ಹೌದಾ? ಎಂತ ಗೊತ್ತಿಲ್ಲ ಫ್ರೆಂಡ್ಸ್, ಇಲ್ಲಿ ಜೋರು ಗಾಳಿ ಮಳೆ. ಇಡೀ ನಮ್ಮ ಫ್ರಂಟ್ ಮರ ಎಲ್ಲ ಬಾಗಿದೆ, ಎಲ್ಲ ಬಾಗಿದೆ ಅಂದ್ರೆ ಬೆಂಡಾಗಿದೆ. ಅದೇ ಬೆಂಡಾಗಿದೆ, ಸ್ವಲ್ಪ ಬೆಂಡಾಗಿದೆ. ಅದ್ರಲ್ಲಿ ಇದುಂಟು ಅಂದ್ರೆ ಕಾಯಿ ಉಂಟು, ದೊಡ್ಡ ದೊಡ್ಡ ಕಾಯಿ ಆಗಿದೆ, ಅದೇನಾಗ್ಲಿಲ್ಲ. ಹಾಗೆ ಈಗ ನಾನು ಇವರಲ್ಲಿ ಹೇಳುದು, ಜೋರು ಗಾಳಿ. ನಾವೀಗ ಹೊರಡಿದ್ದೇವೆ, ಮತ್ತೆ ಸ್ವಲ್ಪ ನಮ್ಗೆ ಅದೇ ಮೋರಿಗೆಲ್ಲ ಹೋಗ್ಲಿಕ್ಕುಂಟು, ಮೋರ್ ಸೂಪರ್ ಮಾರ್ಕೆಟಿಗೆ ಕೂಡ ಹೋಗ್ಲಿಕ್ಕುಂಟು. ಏನಾದ್ರು ಮನೆಗೆ ಬೇಕಲ್ಲ, ಏನಾದ್ರು ಇದ್ರೆ ಹಾಗೆ ಇನ್ನು ಅಲ್ಲಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲಾಂಗ್ ಆಗ್ತದೆ. ನಾನು ಹೇಳುದು ಜೋರು ಗಾಳಿ ಮಳೆ ಇದ್ರೆ ಬೇಡ, ನೋಡುವ. ಹಾಗೆ ಫಸ್ಟ್ ನಮ್ಗೆ ಎಲ್ಲಿ ಹೋಗ್ಲಿಕ್ಕೆ ಉಂಟು, ನಮ್ಗೆ ದುಡ್ಡು ಬೇಕಲ್ಲ, ATMಗೆ ಹೋಗ್ಲಿಕ್ಕೆ ಉಂಟು. ಇವರಿಗೆ ಇವರು ದುಡ್ಡು ತೆಗಿಬೇಕಲ್ಲ, ಹಾಗೆ ATMಗೆ ಹೋಗ್ಲಿ ಉಂಟು. ATMಗೆ ಹೋಗಿ ಅದೇ ಹೆಚ್ಚಿನ ಅಂಶ ಊರಿಗೆ ಹೋಗುದಾ ನೋಡುವ, ಇಲ್ಲಿಗೆ ಹೋಗುದಂತ ಡಿಸೈಡ್ ಆಗ್ಲಿಲ್ಲ ಅಂತ ಹೊರಡಿದ್ದೇವೆ. ಮತ್ತೆ ಬೆಳಿಗ್ಗೆ ಕೂಡ ಇವತ್ತು ನಾವು ನೋಡಿ ಕರೆಂಟ್ ಇಲ್ಲಲ್ಲ, ಹಾಗೆ ಅಕ್ಕಿ ಕೂಡ ರಾತ್ರಿ ನೆನೆ ಹಾಕ್ಲಿಲ್ಲ. ಒಂದು ಚಿತ್ರಾನ್ನ ಮಾಡಿದ್ದು, ಅದು ಬೆಸ್ಟ್. ಈ ಕರೆಂಟ್ ಹೋದಾಗ ಉಂಟಲ್ಲ, ಏನ್ ಚಿಂತೆ ಮಾಡಬೇಡಿ, ಚಿತ್ರಾನ್ನ ಎಲ್ಲ ಮಾಡಿ. ಅದಕ್ಕೆ ತೆಂಗಿನಕಾಯಿ ಎಲ್ಲ ಬೇಕೇಳಿಲ್ಲ, ಒಳ್ಳೇದಾಗಿದೆ ಅಲ್ಲ, ಅದು ತುಂಬಾ ಒಳ್ಳೇದಾಗಿದೆ. ಯಾಕೆ ಹೇಳಿದ್ರೆ ಅದಕ್ಕೆ ಎಂತ ಸಹ ಬೇಡ, ತೆಂಗಿನಕಾಯಿ ಎಲ್ಲ ಬೇಡ, ಕರೆಂಟ್ ಕೂಡ ಬೇಡ. ಆದ್ರೂ ಇಲ್ಲಿ ಕರೆಂಟ್ ಪುಣ್ಯಕ್ಕೆ ಇವತ್ತು ಉಂಟು. ಮತ್ತೆ ತೆಗಿತಾರೆ, ಬರ್ತದೆ, ಕೊಡ್ತಾ ಇದ್ದಾರೆ ಕರೆಂಟ್. ನಿನ್ನೆ 10 ಗಂಟೆಗೆ ಕರೆಂಟ್ ಬಂದಿದೆ. ಆದ್ರೂ ಕೂಡ ನಮ್ಮ ಪುಣ್ಯ, ಒಂದು ಇನ್ವರ್ಟರ್ ಅಲ್ಲಿ ಒಂದು ಫ್ಯಾನ್ ಮತ್ತೆ 2 ಟ್ಯೂಬ್ ಎಲ್ಲ ರನ್ ಆಗ್ತಿತ್ತು. ಅಷ್ಟೊಂದು ನಮ್ಗೆ ಇದಾಗಿಲ್ಲ, ಟೆನ್ಷನ್ ಆಗ್ತಿತ್ತು. ಕರೆಂಟ್ ಇಲ್ಲ, ಹಗಲು ಮಾತ್ರ ಕರೆಂಟ್ ಇಲ್ಲ ಆಯ್ತು. ಇಲ್ಲ ಮರ ಎಲ್ಲ ಬಿದ್ದಿದೆ ಅಲ್ಲ, ಇಲ್ಲ ಮರ ಎಲ್ಲ ಬಿದ್ದಿದೆ, ಹಾಗೆ ನಾವು ಅಡಿಗೆ ಕೂಡ ನಿನ್ನೆ ಮಾಡ್ಲಿಲ್ಲ, ಎಲ್ಲ ಔಟ್ ಸೈಡ್ ಇದೆ ಅಡಿಗೆ ಕೂಡ. ಮತ್ತೆ ಇವತ್ತು ಕೂಡ 12:30ಗೆ ಹೊರಟದ್ದು ನಾವು. ಮತ್ತೆ ನಾವಿಲ್ಲಿ ಕಂಟೆಂಟ್ ಮಾಡಿದ್ದೆವು, ಅದು ನಾವೇ ಮಾಡಿದ್ದು, ಒಳ್ಳೆ ಕಂಟೆಂಟ್ ಅದು. ಹಾಗೆ ಅದನ್ನು ಮಾಡಿ ಇನ್ನು 12:30 ಗಂಟೆ ಆಯ್ತು. ಹಾಗೆ ಈಗಲೇ ಹೊರಡುವ. ಮತ್ತೆ ಇನ್ನು ಸಂಜೆ ಎಲ್ಲ ಉಂಟಲ್ಲ, ಧೈರ್ಯ ಇಲ್ಲ, ಜೋರು ಗಾಳಿ ಮಳೆ ಬರ್ತದೆ. ಮತ್ತೆ ಕತ್ತಲೆಗೆ ಸಹ ನಾವು ಅಷ್ಟು ಲಾಂಗ್ ಹೋಗಿ ಬರೋದು ಸಹ ಕಷ್ಟ ಆಗ್ತದೆ. ಹಾಗೆ ಈಗ ಹೊರಟದ್ದು, ಈಗ ATMಗೆ ಫಸ್ಟ್ ಹೋಗಿ ಮತ್ತೆಲ್ಲ ಹೋಗುವಂತ. ಇವರಿಗೆ ಹೋಗ್ಲಿಕ್ಕೆ ಸಣ್ಣ ಟಿಪ್ಸ್, ಈ ಜೋರು ಗಾಳಿ ಮಳೆ ಬರುವಾಗ ಯಾವ ನೀವು ಮನೆ ಮೇಲಿರೋ ಟ್ಯಾಂಕಿಯನ್ನು ಫುಲ್ ಮಾಡಿಸಿರಿ ಕರೆಂಟ್ ಇರೋ ಟೈಮಲ್ಲಿ. ಯಾಕಂದ್ರೆ ಗಾಳಿ ಅಂತ ಗಾಳಿ ಬರ್ತಾ ಉಂಟು, ಆ ಗಾಳಿಗೆ ಟ್ಯಾಂಕಿ ಹಾರಿ ಹೋಗುವುದು. ಅದು ಎಷ್ಟು ಇನ್ಸಿಡೆಂಟ್ ಆಗಿದೆ, ಹಾರಿ ಹೋಗುದು ಖಾಲಿ ಟ್ಯಾಂಕಿ. ನಾವು ಇರೋ ಒಂದ್ಸಲ ಆಗಿದೆ ಅಲ್ಲ, ಅದೇ ನೋಡಿ, ಅದು ಇಲ್ಲಿ ಅಲ್ಲ ಕ್ವಾರ್ಟರ್ಸ್ ಅಲ್ಲಿ, ಪೊಲೀಸ್ ಕ್ವಾರ್ಟರ್ಸ್ ಇರುವಾಗ ಟ್ಯಾಂಕಿ ಹಾರಿ ಹೋಗಿದೆ ಇನ್ನೊಬ್ಬರದ್ದು. ಅದಂದ್ರೆ ನೀರು ಎಲ್ಲರೂ ತುಂಬಿಸ್ತಾರಲ್ಲ, ಮತ್ತೋಗಿ ಕೊಂಡು ಯಾರು ತುಂಬಿಸಿರಿಲ್ಲ ಆ ಟೈಮಿಗೆ. ಹಾಗೆ ಅದೇ ನೋಡಿ, ನೀರನ್ನು ಫುಲ್ ಮಾಡಿ ಇಡ್ಬೇಕು. ಯಾವಾಗ ಗಾಳಿ ಬರ್ತದಲ್ಲಿ ಹೇಳಿಕಾಗುದಿಲ್ಲ, ಫುಲ್ ಇದ್ರೆ ಕರೆಂಟ್ ಬಂದಾಗಲೂ ಫುಲ್ ಮಾಡ್ಬೇಕು ಗಾಳಿ. ಈ ಟೈಮಲ್ಲಿ ಮಾತ್ರ ಮಳೆಗಾಲಕ್ಕೆ ನೀರನ್ನು ಖಾಲಿ ಅನ್ನಂತೆ, ನೀರನ್ನು ಫುಲ್ ಮಾಡ್ಬೇಕು ಅಂತೀವಿ. ಮಳೆಗಾಲಕ್ಕೆ ಬಾಕಿ ಟೈಮಲ್ಲಿ ತೊಂದ್ರೆ, ಮಳೆಗಾಲಕ್ಕೆ ಯಾವಾಗಲೂ ಟ್ಯಾಂಕಲ್ಲಿ ನೀರು ಫುಲ್ ಇರ್ಬೇಕು. ಕರೆಂಟ್ ಬಂದ ಕೂಡ ಹಾಕಿ ಬಿಡ್ಬೇಕು ನೀರನ್ನು. ಆದ್ರೆ ಇವತ್ತು ಕರೆಂಟ್ ಉಂಟು ನೋಡಿ, ಇವತ್ತು ಮಳೆ ಗಾಳಿ ಮಳೆ ಬರ್ತದೆ ಇನ್ನು. ಮತ್ತೆ ಕರೆಂಟ್ ಹೇಳಿಕ್ಕೆ ಆಗುದಿಲ್ಲ. ಕರೆಂಟ್ ಹೋಯ್ತಾ ಪುನಃ ಹೋಯ್ತಂತೆ ಕರೆಂಟ್. ಆದ್ರೂ ನಿನ್ನಾಗೆ ಆಗಿಲ್ಲ, ಬಟ್ ಇವತ್ತು ಕರೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಕೆಲಸಕ್ಕೆ ನೋಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ ಆಯ್ತು, ಎಲ್ಲ ಕೆಲಸ ಆಯ್ತು ನಮ್ಮದು. ನಾವು ಇನ್ನು ಹೊರಡ್ತೇವೆ. ಇನ್ನು ಮತ್ತೆ ಇವತ್ತು ಊಟ ಏನಾದ್ರು ವೆಜ್ ಏನಾದ್ರು ತಿನ್ಬೇಕಂತ ಹೇಳಿ. ಇವತ್ತು ನಾವು ಸೂರ್ಯ ದೇವರನ್ನು ನೋಡ್ಲೇ ಇಲ್ಲ ಬೆಳಿಗ್ಗೆ. ಮಳೆ ಅಲ್ಲ, ಅವಳನ್ನು ನೋಡಿ ಚಿನ್ನ ಎಷ್ಟು ಒಂದು ವಾರ ನಾಚಿಕೆ ಬಿಡ್ತಾರೆ. ಇವತ್ತು ವೆಜ್ ತಿನ್ನುವಲ್ಲ ಚಿನ್ನು, ವೆಜ್ ಅಲ್ಲಿ ಏನಾದ್ರು ತಿನ್ನು ಅಂತ. ವೆಜ್ ಊಟ ಮಾಡುದು ಅಷ್ಟೇ, ವೆಜ್ ಊಟ ಒಳ್ಳೇದಾಗ್ತದೆ. ನಾವು ಹೋಗುವ ಬೇಗ ಬಾ. ನಾವು ಈಗ ಹೊರಟದು ಅಂದ್ರೆ ಇನ್ನು ನಾವೊಂದು ATMಗೆ ಹೋದೆವು. ಅಲ್ಲಿ ಎಂತ ATM ಕರೆಂಟ್ ಇಲ್ಲ, ಹಾಗೆ ಅಲ್ಲಿ ಏನು ವರ್ಕ್ ಆಗುದಿಲ್ಲ. ಹಾಗೆ ಇನ್ನೊಂದು ATM ಹೋದೆವು, ಅಲ್ಲಿ ಶಟರ್ ಹಾಕಿ ಬಂದ್ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಚಳಿ ಹಿಡಿದಿದೆ ಅಂತ ATMಗೆ, ಹಾಗೆ ಮಳೆಗೆ. ಹಾಗೆ ಇನ್ನೊಂದು ATM ಹುಡುಕಿಕೊಂಡು ಹೋಗ್ತದೆ. ಉಂಟು ರೈಟ್ ಸೈಡ್ ಅಲ್ಲಿ ಉಂಟು ATM. ನಾವು ಟರ್ನ್ ಮಾಡ್ಬೇಕಲ್ಲ ಗಾಡಿ, ಅದಕ್ಕೋಸ್ಕರ ಅದನ್ನು ಬಿಟ್ಟು ಒಂದು ಸ್ಟ್ರೇಟ್ ಆಗಿ ಎಲ್ಲಿ ಸಿಗ್ತದೆ ಹೋಗ್ತಾ ಇದ್ದೇವೆ. ಅಲ್ಲಿ ಸುಮ್ಮನೆ ಆಗ್ತದಲ್ಲ ನಾವು ಹೋದ್ರೆ ಅಲ್ಲ. ಹೌದು.
ಹಾಗೆ ನಾನು ಯಜಮಾನ್ರ ಹತ್ರ ಹೇಳುದು ATMಗೆ ಹೋಗಿ ನಾವು ಸೂಪರ್ ಮಾರ್ಕೆಟ್ ಮೋರಿಗೆ ಹೋಗುವ ನೋಡುವ ಅಂತ. ಅವ್ರು ಹೇಳುದು ಬೇಡ ನಾವಲ್ಲಿ ಮಾವಿನ ತಗೊಂಡು ಸಿಟಿ ಸೆಂಟರ್ಗೆ ಹೋಗುವ ಅಂತ ಇದು ಮಾಡ್ತಾ ಇದ್ದಾರೆ, ಹಠ ಮಾಡ್ತಾ ಇದ್ದಾರೆ ಮಕ್ಕಳಾಗಿ. ಸಿಟಿ ಸೆಂಟರ್ ಅಲ್ಲಿ ಇದು ಉಂಟು ಎಂತ ಮಾವಿನ ಮೇಳ. ಅದು May 21 ಇಂದ May 28 ತನಕ ಉಂಟು. ಹೌದು. ಹಾಗೆ ಈ ಗಾಳಿ ಮಳೆಗೆ ಇಲ್ಲಿಗೆ ಗಾಳಿ ಮಳೆಗೆ ಹೋಗ್ಬೇಕು, ಅದೊಂದು ಮಜವೇ ಬೇರೆ. ಈ ಗಾಳಿ ಮಳೆ ಆಗ್ತದೆ ಅಲ್ಲ ಚಿನ್ನು, ಅಲ್ಲಿ ಇದೆಲ್ಲ ಉಂಟು ಎಂತ ಮ್ಯಾಂಗೋ ಮೂಸ್, ಮ್ಯಾಂಗೋ ಇದೆಲ್ಲ ಉಂಟು. ಅಲ್ಲ ನೀನಾಗ ಐಸ್ ಕ್ರೀಮ್ ಬೇಕಂತ ಹೇಳಿದ್ಯಾ? ಜ್ಯೂಸ್ ಅಲ್ಲ ಮ್ಯಾಂಗೋ. ಮ್ಯಾಂಗೋ ಮೂಸ್ ಉಂಟಲ್ಲಿ. ಎಂತ ಅದು ತಿನ್ನೋದೊಂದು ಇದು. ಇದು ಕಟ್ ಮಾಡ್ಲಿಕ್ಕಿಲ್ಲ ಈ ವಿಡಿಯೋ. ಅದನ್ನ ಡಿಶ್ ಅದಕ್ಕೆ ಹೆಸರೇ ಅದು ಮ್ಯಾಂಗೋ. ಮ್ಯಾಂಗೋ ಮೂಸ್ ಅಂತ ಆಗಿರ್ಬೋದು, ಆಗಿರ್ಬೋದು, ಹೆಸರಾಗಿರ್ಬೋದು. ನಾನು ನೋಡಿ ಅಲ್ಲ ವಿಷಯಗಳು ನಿಮಗೆ ಈಗಲೇ ಶೀತ ಆಗಿದೆ, ಇನ್ನು ಅದನ್ನು ಕೊಡಿದ್ರೆ ಹೇಗಾಗಿತ್ತು? ಇರುವ ತನಕ ಲೈಫಲ್ಲಿ ಎಲ್ಲ ತಿನ್ಬೇಕು, ಅನುಭವಿಸ್ಬೇಕು. ಹೌದಾ? ಅಜ್ಜಿ ಬಂದ್ರು ಅದಕ್ಕೆಲ್ಲ ಕೇರ್ ಮಾಡ್ಬೇಕಂತಿಲ್ಲ. ಜ್ವರ ಇದ್ದು ಕೂಡ ಐಸ್ ಕ್ರೀಮ್ ತಿನ್ಬೇಕು. ಹೌದಾ? ಅದು ಇಂಜೆಕ್ಷನ್ ತಗೊಳ್ಬೇಕು. ನಾನು ನಿಮ್ಗೆ ನೆನಪುಂಟು ನನಗೆ ಡಿಸೆಂಬರ್ ಎಕ್ಸಾಮ್ ಅಲ್ಲಿ ನಂಗೆ ಹಾಸ್ಪಿಟಲ್ ಹೋಗಿಲ್ಲ, ರಾತ್ರಿ ಇಂಜೆಕ್ಷನ್ ಕೊಟ್ಟೆ. ಹೌದು, ರಾತ್ರಿ. ಬೇರೆ ಪಾಪ ಡ್ಯಾಡಿ ಸಹ ಹೊತ್ತುಕೊಂಡು ಹೋದದು. ನಾನು ಮಳೆಗೆ ದೇವರೇ ಗಾಳಿ ಮಳೆ ಇವಳಿಗೊಂದು ಹೊಟ್ಟೆ ನೋವು ಬಂದ ಆ ಒಂದು, ಓ ದೇವ, ಅದೊಂದು ಆ ಮೂಮೆಂಟ್ ನೋಡ್ಬೇಕಿತ್ತು. ಅದು ವಿಡಿಯೋ ಮಾಡಿದ್ರು, ನಾನು ಹಾಕ್ಲಿಲ್ಲ ಯಾಕೆಂದ್ರೆ ನಾನು ಅದ್ರಲ್ಲಿ ಒಳ್ಳೆ ಇದ್ರಾಗಿದ್ದೆ. ವಿಡಿಯೋ ಮಾಡಿದ್ದೆ ಚಿನ್ನದು? ಇಲ್ಲ, ಮಾಡ್ಲಿಲ್ಲ. ಮಾಡಿದ್ದಾರೆ. ಹೌದಾ? ನಿಮ್ಮ ಊರಲ್ಲೆಲ್ಲ ಹೇಗುಂಟು ಫ್ರೆಂಡ್ಸ್ ಮಳೆ? ಎಲ್ಲ ಮಳೆದು ಭಾರಿ ಉಂಟು. ನಮ್ಮಲ್ಲಿ ಮಳೆ ಇಲ್ಲ, ಬಿಸಿಲು, ಫುಲ್ ಬಿಸಿಲು. ATMಗೆ ಬಂದೆವು, ಇಲ್ಲೇ ನೋಡ್ಬೇಕು, ಹೋಗಿ ಬರ್ತೇವೆ ಫ್ರೆಂಡ್ಸ್. ಒಮ್ಮೆ ಹೋಗ್ಬೇಕಷ್ಟೇ, ನಾನು ತೋರಿಸ್ತೇನೆ. ಅವ್ರು ಹೋಗ್ತಾರೆ ನೋಡಿ, ಬ್ಲಾಕ್ ತಲೆಂತಾರೆ, ಬ್ಲಾಕ್ ಬಂದ್ರು ನೋಡಿ, ವಾಪಸ್ ಬಂದ್ರು. ಬಂದಂತೆ ಬ್ಯಾಂಕಿಗೆಲ್ಲ ಎಂತ ಚಳಿ ಹಿಡ್ತಿದ್ದ ಮಾರೆ. ಫ್ರೆಂಡ್ಸ್, ನಾವೀಗ ನೋಡಿ ಒಂದು ಹೋಟೆಲ್ಗೆ ಬಂದಿದ್ದೇವೆ ಊಟ ಮಾಡಲಿಕ್ಕೆ. ಹಾಗೆ ATM 4 ATM ಫೈನಲಿ 5ನೇ ATMಗೆ ಸಿಕ್ಕಿತ್ತು. 5ನೇ ATM ಅಲ್ಲಿ ಸಿಕ್ಕಿತ್ತು. 5ನೇ ಹಾಗೆ ಅವ್ರು ನೀರು ಹಾಕ್ತಿದ್ದಾರೆ. ಅದು ಯಾವಾಗಲೂ ಗಣೇಶಂದು ಫೇವ್ರೇಟ್ ನಂಬರ್, ಅದಕ್ಕೆ 5ನೇ ATM ಅಲ್ಲಿ ಆಯ್ತು ಫ್ರೆಂಡ್ಸ್. ನಾವು ಮತ್ತೆ ಬಂದ ಮೇಲೆಲ್ಲ ತೋರಿಸ್ತೇವೆ. ಓಕೆ ಫ್ರೆಂಡ್ಸ್, ಇದು ಊಟ ಬಂತು. ಅದರಲ್ಲಿ ಬಗೆ ಬಗೆದೆಲ್ಲ ಉಂಟು, ನಂಗೆ ಹೇಳಲಿಕ್ಕೆ ವಚ್ಚಿಸ್ತದೆ. ನೀವು ನೋಡಿ, ಇದೊಂದಾ, ಮತ್ತೆ ಮಮ್ಮಿದು. ಭಯಂಕರ ರೇಟ್ ಅಂತೆ ಮಮ್ಮಿ ಹೇಳಿದ್ದು. ನಾನಾ ಬಗೆಯ ಪದಾರ್ಥ, 5 ಬಗೆಯ ಪದಾರ್ಥ, ಪಾಯಸ, ಮಜ್ಜಿಗೆ, ಮೊಸರು, ಹಪ್ಪಳ, ಸೆಂಡಿಗೆ, ಪೂರಿ, 4 ಪೂರಿ, ಕಸಿ. ಅದಕ್ಕೆ ಇಲ್ಲಿ ಹೋಟ್ಲಿಗೆ ಬಂದ್ರೆ ನೀವು ಫ್ರೈಡ್ ರೈಸ್, ವೆಜ್ ಬಿರಿಯಾನಿ ಅದೆಲ್ಲ ತಿನ್ಬಾರ್ದು, ಸಾದಾ ಊಟ ತಿನ್ಬೇಕು. ಈಗ ನೀವು ಯಾರಿಗೆ ಹೇಳುದು? ನೀವು ಪಲಾವ್ ತಿಂದಿರಿ? ನಾನು ಅದು ಚಿನ್ನ ಅದು ಪಾಪ ಅವರವರ ಮಗಳಿಗೋಸ್ಕರ ತಿನ್ನೋದು, ನಿಮಗೇನು? ನಾನು ಫಸ್ಟ್ ಪಲಾವ್ ಅವ್ರಿಬ್ರು ಫಾಲೋ ಮಾಡ್ತಾ ಅವಳು ನೋಡ ಪ್ಲೇಟ್ ಚೇಂಜ್ ಮಾಡಿ ಲಾಸ್ಟಿಗೆ. ಹೌದು, ಲಾಸ್ಟ್ ವೈಟ್ ರೈಸ್ ಅನ್ಬೋದಾಯ್ತು. ಇದು ಅದಕ್ಕೆ ಅಂತ ಅಲ್ಲ, ಇದು ಬಾಯ್ಲ್ಡ್ ರೈಸ್ ಒಳ್ಳೆ ಇತ್ತಲ್ಲ, ಬಾಯ್ಲ್ಡ್ ರೈಸ್ ಒಳ್ಳೆ ಕಜೆ ಆಮೇಲೆ ಒಳ್ಳೇದು. ಮತ್ತೆ ನಾವು ಅಲ್ಲಿ ಇದು ಸ್ಟಾಲ್ ಉಂಟು ತಿಂಡಿದು, ಸ್ವಲ್ಪ ತಿಂಡಿ ಸಹ ತಗೊಂಡಿದ್ದು. ಬರ್ಫಿ ಎಲ್ಲ ಹೇಗುಂಟು ನೋಡ್ಬೇಕು, ಪಿಸ್ತಾ ಬರ್ಫಿ ಅಂತ ಅಲ್ಲ ಸ್ವೀಟಿ? ಒಳ್ಳೆ ಉಂಟು ತಿಂತಿದ್ಯಾ ಪಿಸ್ತಾ ಬರ್ಫಿ? ಮತ್ತೆ ಹೇಳು, ಬಳ್ಳ ನೋಡ್ಲಿಕ್ಕೆ ಹೋಗ್ಬೇಕಂತ ಹೇಳಿ ನೋಡಿ ಫ್ರೆಂಡ್ಸ್. ಬೊಳ್ಳ ನೋಡ್ಲಿಕ್ಕೆ ಆಸೆ ಇದ್ದವ್ರು ನೀವು ಸುಮ್ಮನೆ ಮಂಗಳೂರಿಗೆ ಬರಬೇಡಿ, ಮತ್ತೆ ಬೊಳ್ಳದಲ್ಲಿ ಹೋಗಬೇಡಿ. ಅದಕ್ಕೆ ವಿಡಿಯೋದಲ್ಲಿ ನೋಡಿ.
ನಾವು ತೊಂದರೆ ಇಲ್ಲ ಹೋದ್ರೆ ಬಳ್ಳದಲ್ಲಿ, ನಿಮಗೋಸ್ಕರ ನಾವ್ ಎಂತ ಬೇಕಿರಿ ಬಳ್ಳದಲ್ಲಿ ಹೋಗ್ತೀವಿ ಅಲ್ಲ ಮಮ್ಮಿ? ಹೌದೌದು. ಮತ್ತೆ ಈಜಿ ವಾಪಸ್ ಬರ್ತೇವೆ. ಮತ್ತೆ ಬಳ್ಳ ಕಾಲ ಆದ್ಮೇಲೆ ಕುತ್ತಿಗೆ ಹಿಡಿಯುದು ಮತ್ತೆ ಚೈನ್ ಉಂಟ ನೋಡಿ ಫಸ್ಟ್ ಹಾಕಿದ್ದು ನೀನು. ಚಿನ್ನ ಎತ್ತು ಬಂದ ಮೇಲೆ ಅವಳ ಕುತ್ತಿಗೆ ಹಿಡಿಯುದು ಗಟ್ಟಿ. ವಿಡಿಯೋದಲ್ಲಿ ಹೇಳಿದ್ಲು ಅವಳು. ಬೆಳಿಗ್ಗೆ ನೋಡುವಾಗ ಇವಳು ಚೈನ್ ಇಲ್ಲ ಮಲಗಿಂದ. ಅವಳ ಕುತ್ತಿಗೆ ಚೈನ್ ಬೆಟ್ಟಲ್ಲಿ ಉಂಟು. ಉಂಟು ಏನಿಲ್ಲ ನೋಡಿ ಫ್ರೆಂಡ್ಸ್. ಚೈನ್ ಬೆಳಿ ಬೆಟ್ಟ ರೋಗ ಮಾತ್ರ, ಶಾಲೆ ರೋಗ ಕೊಡುದಿಲ್ಲ. ಶಾಲೆಯಲ್ಲಿ ಚೈದಿದ್ದಾರೆ ಹಾಕೊಂಡು ಬರ್ಬೇಡಿ ಅಂತ. ಆಹಾ ನಾಳೆ ರಜೆ, ನಾಡ್ದು ರಜೆ. ನೋಡಿ ಎಂತ ತಿಂತಾಳ ಇದ್ದ, ಎಷ್ಟು ತಿಂತೀಯ? ಊಟ ಮಾಡಿ ಹೊಟ್ಟೆ ಫುಲ್ ಆಗಿಲ್ಲ ನಿಂಗೆ? ಅವಳಿಗೆ ತಿನ್ನೋದಿದ್ರೆ ಎಂತ ಬೇಡ ಅಲ್ಲ. ತಿನ್ನೆ ಈಗ ಬಾಯಿಂದ ಕೆಳಗಿಡು ತಿಂತೀನಿ ನಾನು. ನಿನ್ನ ಬಾಯೊಳಗೆ ಹಾಕೋತಾರೆ ಕಣ. ವಿಡಿಯೋ ಆಫ್ ಮಾಡಲ್ಲ, ಎಂತ ಮಾಡ್ತೀನಿ ಮಾಡು. ಇಡು ಇಡು ಮುಚ್ಚಿಡು. ಅದ್ಯಾಕೆ ಹಂಗೆ ಇಟ್ಟದ್ದು? ಮುಚ್ಚಿಡು ಕೈಯೆಲ್ಲ. ಅದು ಕಾಣಲಿಲ್ಲ ಇಷ್ಟು ದೊಡ್ಡ ಪೀಸ್ ಉಂಟು. ತಿನ್ನೆ. ನೋಡಿ ಕೈಯಲ್ಲೇ ಉಂಟು ನೋಡಿ ಅವಳ ಬಾಯಲ್ಲಿ. ಅದಕ್ಕೆ ಸ್ವರ ಚೇಂಜ್ ಆಗ ತಿಂತೀನಿ. ಮೆಲ್ಲ ಮಾರಪ್ಪೋ ಹಾಕಿದ್ಲು. ಆಗ್ಲಕಾಯಿ ಚಿಪ್ಸ್ ಉಂಟಲ್ಲ, ಊಟ ಒಳ್ಳೆ ಆಗ್ತದೆ. ಒಂದು ಉಪ್ಪಿನಕಾಯಿ ಇದ್ರೆ ಸಾಕು, ಎಲ್ಲ ವೆಜ್ ಊಟ ಒಳ್ಳೇದಾಗ್ತದೆ. ಇದು ಬೇಕೇ ಬೇಕಂತ ಏನಿಲ್ಲ. ಗಂಜಿ ಊಟ ಒಳ್ಳೆ ಆಗ್ತದೆ. ಇಲ್ಲ ಗಂಜಿಗೆ ಉಪ್ಪಿನಕಾಯಿ ಇದ್ರೆ ಚಪ್ಪೆ ಆಗ್ತದೆ. ಅದು ನಿಮಗೆ, ನಂಗೆ ಒಳ್ಳೆ ಆಗ್ತದೆ. ಇಲ್ಲ ನೋಡಿ ಫ್ರೆಂಡ್ಸ್, ಇದರಲ್ಲಿ ಅದು ಬೊಳ್ಳ ಬಂದ್ರೆ ಇಟ್ಕೊಂಡು ಹೋಗಿ ಅಂತ ಪಂಪಲ್ಲಿ ಮಾಡಲ್ಲ. ಅದು ಹಾಗೆ ಉಂಟು ಇಲ್ಲದ್ರೆ ಸರ್. ಅದನ್ನು ಎದುರಲ್ಲಿ ಹಾಕಿದ್ದಾರೆ, ಡಿಸ್ಪ್ಲೇ ಕೊಟ್ಟಿದ್ದಾರೆ. ನಾವು ಈಗ ಸಿಟಿ ಸೆಂಟರ್ ಮಾವಿನ ಹಣ್ಣಿನ ಮೇಳದಲ್ಲಿದ್ದೇವೆ. ಈ ಮಂತ್ ಎಂಡ್ ತನಕ ಇದೆ ಅಂತ ಹೇಳಿದರು. ಮಾವಿನ ಹಣ್ಣಿನ ಕೇಕ್, ಮ್ಯಾಂಗೋ ಜ್ಯೂಸ್ ಎಲ್ಲವನ್ನು ನಾವು ಟೇಸ್ಟ್ ಮಾಡಿದೆವು. ಒಳ್ಳೆದಿತ್ತು. ಎಷ್ಟೊಂದು ವೆರೈಟಿ ಮ್ಯಾಂಗೋ ಇದೆ ನೋಡಿ. ನಮ್ಮೆಲ್ಲರ ಫೇವ್ರೇಟ್ ಮ್ಯಾಂಗೋ ಹಣ್ಣು. ಈ ಒಂದು ಸೀಸನಲ್ಲಿ ತಿನ್ಬಹುದು ಅಷ್ಟೇ. ನೋಡಿ ಅಲ್ಲಿ ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ಮೂಸ್, ಮ್ಯಾಂಗೋ ಕೇಕ್ ಎಲ್ಲ ಉಂಟು. ಹಾಗೆ ಅದನ್ನು ಟ್ರೈ ಮಾಡಬೇಕು. ತಪ್ಪದೆ ನಾವು ಟ್ರೈ ಮಾಡ್ತೇವೆ. ಮಲ್ಲಿಕ ನೋಡಿ, ಮಲ್ಲಿಕೆಗೆ ಇಷ್ಟು ಕೆಜಿಗೆ. ಮತ್ತೆ ಇಲ್ಲೆಲ್ಲ ನೋಡಿ ಅಲ್ಲೆಲ್ಲ ಉಂಟು. ಅದೇ ರಸ್ಪುರಿ ಅಂತೆ ಅದೆಲ್ಲ ನೋಡಿ. ರಸ್ಪುರಿ ಪರಿಮಳ ಉಂಟು. ಇಲ್ಲಿ ಹೇಗೆ ಉಂಟು ನೋಡಿ, ಫುಲ್ ಮಾವಿನ ನೋಡಿ. ಕಾಟು ಮಾವಿನ ಹಣ್ಣು ಅದರಲ್ಲಿ ಇಷ್ಟದಕ್ಕೆ ನೋಡಿ. ಈಗ ನೋಡಿ ಯಾವುದಂತ ನಂಗೆ ಗೊತ್ತಿಲ್ಲ. ಹಿಮ ಪಸಂದ್, ತುಂಬ ಪಸಂದ್ ಅಂತ ಹೇಳ್ಬೇಕು. ಅದಕ್ಕೆ ಹಿಮ ಪಸಂದ್ ಅಂತ ಇಟ್ಟಿದ್ದಾರೆ ಹೆಸರು. ಎಷ್ಟು ದೊಡ್ಡದುಂಟು ತೋರಿಸಿ ಅಂತಂದು ಕೈಯಲ್ಲಿ ಹಿಡಿದು. ಅದಕ್ಕೆ ಎಷ್ಟು ಗೊತ್ತುಂಟಾ ರೇಟ್? ಇಲ್ಲಿ ಹಾಕಿದ್ದಾರೆ ಅಷ್ಟು ರೇಟ್. ಅಲ್ಫಾನ್ಸ ಅಷ್ಟೊಮ್ಮೆ ಟೇಸ್ಟ್ ಮಾಡಿ ನಾವು ಎಲ್ಲ ನೋಡಿ ಫ್ರೆಂಡ್ಸ್, ನಾವೀಗ ಸಿಟಿ ಸೆಂಟರಿಗೆಲ್ಲ ಹೋಗಿ ಮಾವಿನ ಹಣ್ಣೆಲ್ಲ ತಕೊಂಡು ಈಗ ನಾವು ಪುನಃ ಮನೆಗೆ ಹೋಗ್ತಿದ್ದೇವೆ. ಈಗ ಸ್ವಲ್ಪ ಮಳೆ ನಿಂತಿದೆ ಅಷ್ಟೇ. ಮಳೆ ಮಾತ್ರ ನಿಂತಿದೆ, ಆದರೆ ಮೋಡ ಮೋಡ ಉಂಟು ಅಷ್ಟೇ. ಮತ್ತೆಂತ ಒಮ್ಮೆ ಎಂತದಿತ್ತು ಹೇಳಿ? ಮತ್ತೆಂತ ಬೇರೆ ನನಗೆ ಐಸ್ ಕ್ರೀಮ್ ಏನು ತೆಗೆದುಕೊಡ್ಲಿಲ್ಲ. ನೀವು ತೆಗೆದುಕೊಡ್ಲಿಲ್ಲ ಅಲ್ಲ, ನೀವು ಬೇಡ ಹೇಳಿದಲ್ಲ ಬೇಡ ಅಂತ. ಬೇಕಾದ್ರೆಲ್ಲ ಆಚರಣೆ ತೆಗಿಯುವ ಮ್ಯಾಂಗೋ. ಅದು ಒಳ್ಳೆ ಆಗುದಿಲ್ಲ. ನಂಗೆ ಐಡಿಯಾ ಎಲ್ಲ ಮಾಡೋದು ಮಾತ್ರ ಒಳ್ಳೆ ಆಗುದು. ಒಂದು ಚಟ್ಟಂಬಡೆಗೋಸ್ಕರ ತುಂಬಾ ದೂರಕ್ಕೆ ಬಂದಿದ್ದೇವೆ, ದೂರ ಪ್ಲೇಸಿಗೆ ಬಂದಿದ್ದೇವೆ. ಮಮ್ಮಿಗೊಂದು ಚಟ್ಟಂಬಡೆಗೋಸ್ಕರ ಸುಮ್ಮನೆ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎವ್ರಿಥಿಂಗ್.
ನೀ ತಿನ್ಲಿಕ್ಕಿಲ್ಲ? ನಂಗೆ ಇಷ್ಟ ಇಲ್ಲ, ತಿನ್ನಿಸಿಲ್ಲ. ಎಂತ ಬೇಕು ನಿಮಗೆ? ಬಾಳೆಹಣ್ಣು ಪೊಡಿ. ಬಾಳೆಹಣ್ಣು ಪೊಡಿ ನೋಡ, ಬಾಳೆಹಣ್ಣು ಪೊಡಿ. ನಿಂಗೆಂತ? ಚಟ್ಟಂಬಡೆ. ಮತ್ತೆ ಬೇರೆ ಚಿನ್ನಿಗೆ ನಂಗೆ ಎಂತ ಸ್ವೀಟ್ ಅಂತ ಕೇಳಿ ನೋಡಿ, ಎಂತ ಬಾಳೆಹಣ್ಣು ಸ್ವೀಟ್ ಉಂಟಂತೆ, ಯಾಕಂದ್ರೆ ಅದು ಒಳ್ಳೆಯದು. ಮೊನ್ನೆ ಸಲ. ಹೌದಾ? ಅದಕ್ಕೆ ಚಟ್ಟಂಬಡೆ ಮಾಡು. ನೋಡು ಎಂತ ಸಲಕ್ಕೆ ಈರುಳ್ಳಿ ಬಜ್ಜಿ ಅಂತ ಚಟ್ಟಂಬಡೆ. ಓಕೆ ಫ್ರೆಂಡ್ಸ್, ಈಗ ನೋಡಿ ಡ್ಯಾಡಿ ಸಂಜೆ ಫುಲ್ ಬಿಸಿ ಬಿಸಿ ಉಂಟು ಮಳೆಗೆ. ನಾನು ಓಪನ್ ಒಳಗೆ ಮಳೆ ಎಲ್ಲ ಹೋಯ್ತು, ಈಗ ಎಂತೆಲ್ಲ ಮಳೆ ಹೊರಗೆ ನೋಡಿ. ಓಕೆ ಹೋಗ್ತಿತ್ತು ಕಾಣ್ತದ. ನಾನೀಗ ಎಲ್ಲರಿಗೆ ಸರ್ವ್ ಮಾಡ್ತೇನೆ. ಚಾ ಉಂಟಾ? ಚಾ ಇಲ್ಲ ಮೇಡಮ್, ಚಾ ಖಾಲಿ ಆಯ್ತು, ಜನ ಜಾಸ್ತಿ ಬಂದ್ರು ಹಾಗೆ ಖಾಲಿ ಆಯ್ತು ಚಾ. ಟೈಮ್ ಆಗಿ 3 ಗಂಟೆಗೆ ಎಂತ ಚಾ ಕುಡಿಯುದು? ಹೌದು ಮೇಡಮ್, ನೀವೆಂತ ತಕೊಳ್ಳಿ ಮೇಡಮ್, ತಕೊಳ್ಳಿ ಮೇಡಮ್. ನಿಮಗೆ ನೋಡಿ ಝೊಮ್ಯಾಟೊ ಸ್ಪಾನ್ಸರ್. ಇದೆಂತೇಳಿ ಇನ್ನೊಂದು ರೆಡಿ, ಇನ್ನೊಂದೆಂತ ಒಂದು ನೀರುಳ್ಳಿ ಬಜ್ಜಿ ಅಂತೆ. ಹೌದಾ? ಹೌದು. ಹಾಗೆ ಇದನ್ನಲ್ಲಿ ಈಗ ಒಳಗಿರುವ ಈಗ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಇಲ್ಲ ಫ್ರೆಂಡ್ಸ್, ಮಂಗಳೂರಲ್ಲಿ ಎಲ್ಲ ಬಂದಾಗಿದೆ ಪ್ಲಾಸ್ಟಿಕ್ ಬ್ಯಾಗ್. ಮಂಗಳೂರು ತುಂಬಾ ಡೆವಲಪ್ ಆಗಿದೆ. ಕೊಡೆಗೋಸ್ಕರ ಎಷ್ಟು ಹೊತ್ತು ಕಾದೆವು, 4 ಗಂಟೆ ಕಾದೆವು ಅಲ್ಲಿ. ಇದು ಬಯೋಪ್ಲಾಸ್ಟ್ ಫ್ರೆಂಡ್ಸ್, ಬಯೋಡಿಗ್ರೇಡೇಬಲ್. ಒಡೆ ತಂದಾಗ ತಿಂತಾರೆ, ಒಡೆ ತರೋ ಮೊದಲು ಇಷ್ಟೊತ್ತು ಯಾಕೆ ಕಾದದ್ದು, ನಾವು ಹೋಗೋಯ್ತಲ್ಲ ಅಂತ. ಅಷ್ಟು ದೂರ ಒಡೆಗೋಸ್ಕರ ಬಂದೇವೆ ಇಲ್ಲಿಗೆ, ಅಲ್ಲ ತಿನ್ನು. ಜೋರು ಗಾಳಿ ಮಳೆಗೆ ನಾವು ನೋಡಿ ತಿಂಡಿ ತಿಂತಿದ್ದೇವೆ. ಬಿಸಿ ಬಿಸಿ ತಿಂಡಿ, ಬಿಸಿ ಬಿಸಿ ತಿಂಡಿ. ನೀರು ತುಂಬಿ ಕೆಸರಾಗಿದೆ ನೀರು. ಇದು ಎಲ್ಲಿ ಹೇಳಿ ನೇತ್ರಾವತಿ. ನೋಡಿ ಫ್ರೆಂಡ್ಸ್, 24 ಮೊಟ್ಟೆ ತಂದಿದ್ದಾರೆ ಡ್ಯಾಡಿ. ಅದೆಲ್ಲಿಂದಲೇ ತರುದು ಯಾವಾಗ? ಅದಕ್ಕೆ ನನಗೆ ಕೊಡುವಾಗ ಹೇಳಿದೆ 24 ಮೊಟ್ಟೆ ಅಮ್ಮನಿಗೆ ಅಂತ. ನಾವೀಗ ಮನೆಗೆ ಹೋಗ್ತಾ ಇದ್ದೇವೆ. ದಾರಿಯಲ್ಲಿ ನಮ್ಮನ್ನು ಕಾಪಾಡಿದೆ ಓ ದೇವರೇ, ನಾವೀಗ ಮನೆಗೆ ಹೋಗುತ್ತೇವೆ, ದಾರಿಯಲ್ಲಿ ನಮ್ಮನ್ನು ಕಾಪಾಡಿದೆ. ಇದೇ ಮೊಟ್ಟೆ ಕೊಡುವಾಗ ನಂಗೆ ಸಮಸ್ಯೆ ಮಾಡು ನೋಡಿ. 24 ಮೊಟ್ಟೆ ಅವಳಿಗೆ ದಿವಸಕ್ಕೆ 2 ಮೊಟ್ಟೆ ಬೇಕು. ಬೇಯಿಸಿ ತಿಂತಾರೆ 2 ಮೊಟ್ಟೆ. ಅದಕ್ಕೆ ನಾನು ಅದು 1 ವಾರದಲ್ಲಿ ಮುಗಿತದೆ, 1 ಡಜನ್ ಅಂತ, ಅದಕ್ಕೆ 2 ಡಜನ್ ಅಂತ ಕೊಟ್ಟೆ. ಹೌದಾ ಫ್ರೆಂಡ್ಸ್, ನೀವು ನಂಬ್ತೀರಾ? ನಾನು ದಿನದಲ್ಲಿ 2 ಸುಮ್ಮನೆ ಆಯ್ತಾ? ನಾವೆಲ್ಲರೂ ತಿಂತೀವಿ, ನಾವೆಲ್ಲರೂ ಬಾಯ್ಲ್ ಮಾಡಿ ತಿಂತೀವಿ ಅದಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಮನೆಗೆ ರೀಚ್ ಆದ್ವಿ. ಈಗ ಮ್ಯಾಂಗೋ ಎಲ್ಲ ತೆಗೆದು ಹೊರಗಿಡ್ತಾ ಇದ್ದಾರೆ ಮಮ್ಮಿ. ಪರಿಮಳ ಬರ್ತದೆ ನೋಡಿ. ಮ್ಯಾಂಗೋ ಎಲ್ಲ ಒಳ್ಳೆದುಂಟು, ಮ್ಯಾಂಗೋ ಎಲ್ಲ ತಂದಿದ್ದೀವಿ. ಹಾಗೆ ಬಾಕಿ ಎಲ್ಲ ಥಿಂಗ್ಸ್ ತಂದಿದ್ದೀವಿ. ಮತ್ತು ಅಲ್ಲಿ ಸಿಟಿ ಸೆಂಟರ್ಗೆ ಹೋದದಲ್ಲ ನಾವು, ಕೆಲವೆಲ್ಲ ಥಿಂಗ್ಸ್ ಎಲ್ಲ ಒಳಗಿಟ್ಟಾಯಿತು, ತೆಗೆದಿಟ್ಟಾಯಿತು. ಬೆಕ್ಕು ನಾಯಿಗೆ ಊಟ ಅಂದರೆ ಇದಿತ್ತಲ್ಲ, ಚಿತ್ರಾನ್ನ ಇತ್ತಲ್ಲ, ಹಾಗೆ ಹಾಕಿ ಹೋದದು. ಟಾಮಿಗೆ ಮತ್ತು ಬೆಕ್ಕಿಗೆಲ್ಲ ಹಾಕಿ ಹೋದದು. ಮತ್ತು ಅವಳು ಡಿಂಕಿ ಇಲ್ಲ, ಅವಳು ಮಿಸ್ ಆಗಿದ್ದಾಳೆ. ಎಲ್ಲಿಯೂ ಕೂಡ ನಮಗೆ ಸಿಗಲಿಲ್ಲ ಅವಳನ್ನು ಫ್ರೆಂಡ್ಸ್. ಎಲ್ಲಿ ಹುಡುಕಾಟ ಇಲ್ಲೆಲ್ಲ ನೋಡಿದೆವು, ಸುತ್ತಮುತ್ತಲು ನೋಡಿದೆವು, ಎಲ್ಲ ಕಡೆ ನೋಡಿ ಆಯಿತು. ಎಂತ ಆದದ್ದು ಹೇಳಿ ಗೊತ್ತೇ ಇಲ್ಲ. ಡಿಂಕಿ ನೀರುಳ್ಳಿ ಬಜ್ಜಿ ತಂದಿದ್ದೇವಲ್ಲ, ಅದೆಲ್ಲ ಅವರಿಗೆ ಹಾಕಿದೆವು. ಅವರಿಗೆ ಸಹ ಬೇಕಲ್ಲ, ಹಾಗೆ ಅವರಿಗೆಲ್ಲ ಕೊಟ್ಟು ಇನ್ನು ಟೀ ಮಾಡಿ ಕುಡಿಬೇಕು. ಈಗ ಟೀ ಕುಡಿಯೋದು, ಈ ಟೈಮಲ್ಲಿ ಟೀ ಕುಡಿಯೋದು, ಇಲ್ಲಾಂದರೆ 3 ಗಂಟೆಗೆಲ್ಲ ಟೀ ಕುಡಿಯೋದಿಲ್ಲ. ಹಾಗೆ ಈ ಟೈಮಲ್ಲಿ ಟೀ ಕುಡಿಯೋದು. ಮತ್ತು ಕೆಲವೆಲ್ಲ ಥಿಂಗ್ಸ್ ಅವಳು ಸ್ವೀಟ್ ಎಲ್ಲ ಒಳಗಿಟ್ಟಿದ್ದಾಳೆ. ಅದೇ ಮನೆಯದು ಥಿಂಗ್ಸ್, ಅಕ್ಕಿ ಮತ್ತು ಕೆಲವೆಲ್ಲ ಐಟಮ್ ಬೇಕಿತ್ತು, ಕೆಲವೆಲ್ಲ ಐಟಮ್ ಖಾಲಿಯಾಗಿತ್ತು. ಹಾಗೆ ಅಲ್ಲಿಂದಲೇ ಪರ್ಚೇಸ್ ಮಾಡಿದ್ದು, ಸಿಟಿ ಸೆಂಟರಿಂದ ತಗೊಳೋದು. ಹೋಗ್ಲಿಕ್ಕೆ ಹೋಗ್ತೇವೆ, ಸ್ವಲ್ಪ ಸುತ್ತಾಡುವಾಗಲೇ ಸಾಕಾಗಿ ಹೋಗ್ತದೆ, ಟಯರ್ಡ್ ಆಗ್ತದೆ, ಕಾಲು ನೋವು ಬರ್ತದೆ ಅಲ್ಲ, ತುಂಬ ಕಾಲು ನೋವು ಬರ್ತದೆ ಆಚೆ ಈಚೆ. ಇದೆಲ್ಲ ಐಟಮ್ಸ್ ತಂದದು. ಇನ್ನೂ ಟೆನ್ಷನ್ ಇಲ್ಲ, ಮನೆಗೊಂದೆಲ್ಲ ಬಂದ ಮೇಲೆ ಯಾವುದು ಕೂಡ ಇದಾಗುದಿಲ್ಲ. ಅಂದರೆ ಅದರ ಬಗ್ಗೆ ನಾಳೆ ಅದು ಬೇಕಿದು ಬೇಕಂತೇಳಿ ಇರುವುದಿಲ್ಲ. ಹಾಗೆ ಒಮ್ಮೆಲೆ ನಾವು ತರೋದು. ಒಂದು ಕಡೆಗೆ ಒಂದು ಪ್ಲೇಸಿಗೆ ಹೋದರೆ, ಈಗ ನಾವು ಇಲ್ಲಿ ಪಿಜ್ಜಾ ಮಾಲಿಗೆ ಸಹ ಕೆಲವೊಮ್ಮೆ ಹೋಗ್ತೇವೆ ನಾವು. ಹಾಗೆ ಹೋಗುವಾಗಲೇ ಅಲ್ಲಿಂದಲೇ ಪರ್ಚೇಸ್ ಮಾಡಿಕೊಂಡು ಬರ್ತೇವೆ. ಇಲ್ಲದಿದ್ದರೆ ಪುನಃ ಅದಕ್ಕೆ ಸಪ್ರೇಟ್ ಆಗಿ ಹೋಗುದು ಗ್ರೋಸರಿಗೆ. ಹಾಗೆ ಹೆಚ್ಚಾಗಿ ರಿಲಯನ್ಸಿಗೆ ಹೋಗುದು ನಾವು, ಅಲ್ಲಿಂದ ತರ್ತೇವೆ. ಹಾಗೆ ಇವತ್ತು ಹೋದೆವಲ್ಲ ಸಿಟಿ ಸೆಂಟರ್, ಹಾಗೆ ಮನೆಗೆ ಥಿಂಗ್ಸ್ ಬೇಕಾದದೆಲ್ಲ ಅಲ್ಲಿಂದಲೇ ತಕೊಂಡು ಬಂದದ್ದು. ಇಂಪಾರ್ಟೆಂಟ್ ಐಟಮ್ಸ್ ಖಾಲಿ ಆಗಿತ್ತು, ಹಾಗೆ ಅದೊಂದು ಅಲ್ಲಿಂದ ತಕೊಂಡು ಇಷ್ಟೊತ್ತಾಗಿ. ನಾನು ಇವತ್ತು ಬೆಳಿಗ್ಗೆಯಿಂದ ಹಿಂದೆ ಇಟ್ಟು ಹತ್ತಿದ್ದೆ, ಅಷ್ಟು ನಮ್ಗೆ ಹೋಗುದು ಬೇಡ ಅಂತೇಳಿ. ಯಾಕೆ ಹೇಳಿದ್ರೆ ಜೋರು ಮಳೆ ಅಲ್ಲ, ನಿಲ್ಲುವುದಿಲ್ಲ ಕಂಟಿನ್ಯೂ. ಪುಣ್ಯಕ್ಕೆ ನಮಗೆ ಹೋಗುವಾಗ ಅಷ್ಟೊಂದು ಸಿಗ್ಲಿಲ್ಲ, ಬರುವಾಗ ಸಿಗ್ಲಿಲ್ಲ, ನಡುವಲ್ಲಿ ಬಿಟ್ಟಿತ್ತು. ಹಾಗೆ ಒಮ್ಮೆ ಸಿಕ್ಕಿತ್ತು, ನಾವು ಅಲ್ಲಿ
ಅದೇ ಅವರು ತಿಂಡಿಗೆ ಹೋದ್ರಲ್ಲ, ಅಲ್ಲಿ ಜೋರು ಮಳೆ ಸಿಕ್ಕಿತ್ತು, ಕಾರಲ್ಲಿ ಇದ್ದೇವೆ ನಾವು. ಮತ್ತೆ ಸ್ವೀಟ್ಸ್ ಎಲ್ಲ ತಂದಿದ್ದೆ, ಅದೇ ನಾವು ಹೇಳಿದಲ್ಲ ಪಿಸ್ತಾದೆಲ್ಲ, ಅದು ಒಳ್ಳೇದುಂಟು. ಹಾಗೆ ಇದೆಲ್ಲ ತಗೊಂಡೆ ನೋಡಿ, ಇದು ಆಗ್ಲಕಾಯ್ದು ಚಿಪ್ಸ್ ಒಳ್ಳೇದಾಗ್ತದೆ, ಅಲ್ಲಿಂದಲೇ ನಾವು ಹೆಚ್ಚಾಗಿ ತರ್ತೇವೆ. ಇದು ಪೊಟೊಟೊ, ಇದು ನನಗೆ ತುಂಬ ಲೈಕ್ ಆಗ್ತದೆ, ಅಲ್ಲಿ ಒಳ್ಳೇದುಂಟು ತಿಂಡಿ ಎಲ್ಲ. ಓಷನ್ ಪರ್ಲ್ ಅವ್ರದ್ದು. ಅದೇ ದಿನ ಸಂಜೆಯಿಂದ ಬಂದ ಮಳೆ ಸ್ವಲ್ಪವೂ ಬಿಡ್ಲಿಲ್ಲ, ಭಾರಿ ಜೋರಾಗಿ ಮಳೆ ಬರ್ತಾ ಇತ್ತು. ರಾತ್ರಿ ನಾವೆಲ್ಲರೂ ಒಳ್ಳೆ ನಿದ್ದೆಯಲ್ಲಿ ಕೂಡ ಇದ್ದೆವು, ನಮ್ಗೆ ಗೊತ್ತೇ ಆಗ್ಲಿಲ್ಲ. ಆದ್ರೆ ಮಧ್ಯರಾತ್ರಿಯಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿದೆ ನೋಡಿ. ಊರಿನ ಜನರು ನೋಡಿ ಎಲ್ಲ ಮನೆಯವರನ್ನು ಎಬ್ಬಿಸಿ ಬೊಬ್ಬೆ ಹಾಕ್ತಿದ್ರು, ಎಲ್ಲ ಕಡೆ ಕೂಡ ನೆರೆ ಬಂದಿದೆ. ನನ್ನ ಗಂಡನ ಮೊಬೈಲಿಗೆ ಎಲ್ಲರೂ ಕಾಲ್ ಮಾಡ್ತಿದ್ರು, ಮೊಬೈಲ್ ಸೈಲೆಂಟ್ ಆಗಿತ್ತಲ್ಲ, ಹಾಗೆ ಗೊತ್ತಾಗ್ಲಿಲ್ಲ ನಮ್ಗೆ. ನಮ್ಮ ಊರಿನ ಹುಡುಗರು ಜಾಸ್ತಿ ಬೊಬ್ಬೆ ಹಾಕಿದಾಗ ನಮ್ಗೆ ಎಚ್ಚರವಾಯಿತು. ಮೊಬೈಲ್ ನೋಡುವಾಗ ಮೊಬೈಲ್ ರಿಂಗ್ ಆಗ್ತಿತ್ತು. ಸೊ ನಮ್ಮ ನಾವು ಶಾಪ್ ಕೊಟ್ಟಿದ್ದೇವಲ್ಲ, ಅವರ ಓನರ್ ಒಂದೇ ಹೇಳುದು, ಸರ್ ಒಮ್ಮೆ ಹೊರಗಡೆ ಬನ್ನಿ ಅಂತೇಳಿ ಅದೇ ಅವರ ಲೌಡ್ ವಾಯ್ಸ್ ಕೇಳ್ತಿತ್ತು. ನಾವು ತುಂಬ ಭಯಪಟ್ಟೆವು. ಬಾಗಿಲು ತೆಗೆದು ನೋಡುವಾಗ ಅಂಗಳದಲ್ಲಿ ನೀರು ತುಂಬಿತ್ತು, ಅಂಗಳದಲ್ಲಿ ಎಲ್ಲ ನೀರು ಬಂದಿತ್ತಲ್ಲ, ಹಾಗಾಗಿ ನಮ್ಮನ್ನು ಶಿಫ್ಟ್ ಮಾಡಿದ್ರು. ಈಗ ನಾವು ನೋಡಿ ಹೋಟೆಲ್ ರೂಮ್ನಲ್ಲಿ ಇದ್ದೇವೆ. ದೇವರ ದಯದಿಂದ ಯಾರಿಗೇನು ತೊಂದರೆ ಆಗ್ಲಿಲ್ಲ. ನಮ್ಮ ಏರಿಯಾಗಳಲ್ಲಿ ಕೆಲವು ಮನೆಯ ಪರಿಸ್ಥಿತಿ ನೋಡಿ, ಪಾಪ ಮನೆಯೊಳಗೆ ನೀರು ನುಗ್ಗಿದೆ. ಇದು ಫಸ್ಟ್ ಟೈಮ್ ನಮ್ಮ ಊರಿನಲ್ಲಿ ನೆರೆ ಬಂದದು. ವರುಣನ ಆರ್ಭಟ ಆ ರೀತಿ ಇತ್ತು. ಸೊ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲೆಲ್ಲ ಬೊಳ್ಳ ಬಂದು ನಾವೀಗ ಇಲ್ಲಿದ್ದೇವೆ, ಒಂದು ರೂಮ್ ಮಾಡಿದ್ದೇವೆ. ಮನೆದು ಬೊಳ್ಳದ ವಿಡಿಯೋ ಹಾಕ್ತೇವೆ ನೋಡಿ. ನಮ್ಮ ಏರಿಯಾದಲ್ಲೆಲ್ಲ ಫುಲ್ ಬೊಳ್ಳ ಬಂತು ಈ ಮಳೆಗೆ. ನಮ್ಮ ಏರಿಯಾದವರೆಲ್ಲ ಆಲ್ಮೋಸ್ಟ್ ಶಿಫ್ಟ್ ಆಗಿದ್ದಾರೆ ಅಲ್ಲಿಂದ. ಹೌದು, ಬೆಳಿಗ್ಗೆ ಬಂದಿವಿ, ರಾತ್ರಿ 3 ಗಂಟೆಗೆ ಬಂದಿದ್ದೇವೆ. ಬೆಳಗ್ಗೆ 3 ಗಂಟೆಗೆ ಬಂದಿದ್ದೇವೆ ನಾವು ಇಲ್ಲಿ ಬಂದು ಮತ್ತೆ ಲಾಡ್ಜ್ಗೆ ಬೆಳಿಗ್ಗೆ ಲಾಡ್ಜ್ ಸಿಕ್ಕಿದ್ದು ನಮಗೆ. ಲಾಡ್ಜಲ್ಲಿ ಇದ್ದೇವೆ ಬೆಳಿಗ್ಗೆ 4 ಗಂಟೆಗೆ ಲಾಡ್ಜಲ್ಲಿ ಇದ್ದೇವೆ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬರ್ ಆದ್ರೆ ನಾನು ಹಾಕಿದ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲಿಗೆ ಬರ್ತದೆ, ಹಾಗೆ ಹೇಳಿದ್ದು ನಾನು. ಹಾಗೂ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಈಗ ಹೊಸದಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆದವರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.